ನಮಸ್ಕಾರ ಮಾತ್ರಲ್ಲ ನಿಖಿಲ್ ಜಿ ಸ್ಟುಡಿಯೋ ಸ್ಪೆಷಲ್ ವೀಡಿಯೋ ಮನ್ಪರೆ ಏನು ಅಮಾಸ್ಯೆ ಬೈಲ್ಡು ಪುನಃ 90 ಪನ್ಪಿನ ಒಂಜಿ ಊರಿಗೆ ಪೋಂದಿಲ್ಲ ಅಲ್ಪ ನಮ್ಮ ಕಾಪುದನಿ ವನಗಿರಿಯ ರಂಗು ಪನ್ಪಿನ ಒಂಜಿ ಟೀಮು ನಮ್ಮ ಗೌರ್ಮೆಂಟ್ ಸ್ಕೂಲು ಆರ್ಟ್ ಕ್ಯಾಂಪ್ ಅಂತಂದಿಲ್ಲೇರು ಫ್ರೀ ಅದು ನಮ್ಮ ವನಗಿರಿ ರಂಗು ಪನ್ಪಿನ ಒಂಜಿ ಟೀಮು ಅಂಚ ಸೊ ಅಲ್ಪ ಯಾನ್ಲ ತೂವರೆ ಪೋಂದಿಲ್ಲ ದಾದಾಪುರ ಅಲ್ಪ ಸ್ಕೂಲ್ ಕಲ್ಪವೇರು ಇತ್ತೆ ಆ್ಯಕ್ಚುಲಿ ಮಾತಾ ಸ್ಕೂಲ್ ಪೂರ ಈ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಪೂರ ಡ್ರಾಯಿಂಗ್ ಕ್ಲಾಸ್ ಆವಡು ಡ್ರಾಯಿಂಗ್ ಟೀಚರ್ ಪನ್ನ ಕೆಲವು ಪೂರ ಉಪ್ಪಿರು ವೆಸ್ಟರ್ನ್ ಘಾಟ್ ಸೈಡ್ ಇತ್ತೆ ಕಾಡು ಸೈಡ್ ನೆಟ ಪೂರ ಆ್ಯಕ್ಚುಲಿ ಸ್ಕೂಲ್ದ ಗಾಡಿಲಿ ಒಪ್ಪುಜಿ ಮೊಕಲು 1-2-3 ಕಿಲೋಮೀಟರ್ ನಡತೊಂದೇ ಬರ್ತೀನಿ ಅಂಚತ್ ಪುನಃ ಅಲ್ಪ ಪೂರ ಈ ಡ್ರಾಯಿಂಗ್ ಟೀಚರ್ ಆವಡು ಅತ್ತ ಅಂಚಿನ ಪೂರ ಕಲ್ಪವಜೇರು ಡ್ರಾಯಿಂಗ್ ಕ್ಲಾಸ್ ಆವಡು ಅಂಚಿನ ಉಪ್ಪುಜಿ ಸೊ ಮೊಕಲ ಟೀಮ್ ದಕುಲು ಅಲ್ಪ ಪೋದು ಫ್ರೀ ಅದು ಟೀಚ್ ಮಂತದ್ದು ಆಕಲೆಗ್ ಡ್ರಾಯಿಂಗ್ ಬುಕ್ ಆವಡು ಅಥವಾ ದಾದ ಐಕ್ ದಾದ ರಿಲೇಟೆಡ್ ದಾದ ಬೋರ್ಡು ಉಪ್ಪುಂಡು ಇದು ಡ್ರಾಯಿಂಗ್ದ ಐಕ್ ಏನ ಬೋರ್ಡು ರಿಲೇಟೆಡ್ ಅವೇನು ಪೂರ ಅಗಲ್ಡ ಏತಾಪುಣ ಆತು ಕೊರೊಂದುಲ್ಲೇರು ಸೊ ಯಾನ್ಲ ಅವೇನು ತೂವರೆ ಎಕ್ಸ್ಪೀರಿಯನ್ಸ್ ಮನ್ಪರೆ ಪೋಂದುಲ್ಲ ದೇವನಾಗ ಅಲ್ಪದ ಜೋಕುಲು ನಾವು ಫೀಲೇ ಬೇತೆ ಉಪ್ಪುಂಡು ಈ ಉಲಾಯ್ ಸೈಡ್ ಹಳ್ಳಿಡು ಮಾತ ಸೊ ಯಾನ್ಲ ಆಯ್ತಂಜಿ ಎಕ್ಸ್ಪೀರಿಯನ್ಸ್ ಏತೊನ್ಗ ಆ್ಯಕ್ಚುಲಿ ಎಂಕ್ ಮುಲ್ಪನ ಒಂಜಿ ಶೂಟ್ ಇತ್ತು ಆ ಶೂಟ್ ಅದು ಇಂಚಿ ಬಂದಾಗ ಸ್ಟೇಟಸ್ ತುಯ್ಯ ಅಂಚ ಪೋಂದುಲ್ಲೇರು ಬಂದು ಸೊ ಐಕ್ ಕಾಲ್ ಮಂತ್ ಕೇಂಡೆ ಒಲ್ಪ ಮಾರೆ ಅಂತ ಮುಲ್ಪನ ನಿಯರ್ ಬೈ ಬಂದಿರು ಸೊ ಅಂಚ ಯಾನ್ಲ ಪಿದಾಡ್ನಿ ನಿಗಲ ತೋಜಾಗ ಬಂದು ಸೊ ಬಲೆ ಪೋಯ್ ನಮ್ಮಲ ತೂಕ ನಮ್ಮ ವನಗಿರಿಯ ರಂಗುದಗಲ ಟೀಮ್ ದಗಲನು ಅಂಚಿನ ಅಲ್ಪದ ಸ್ಕೂಲ್ದ ಜೋಕುಲು ಏನಪುರ ಮನ್ಪೇರು ಏನಪುರ ಕ್ಲಾಸಸ್ ಉಂದು ದೇವನಾಗ ನಮ್ಮ ಸ್ಕೂಲ್ ಬಿಡ್ದು ಮಸ್ತ್ ಸಮಯ ಉಂಡು ಅಂಚ ಆಯ್ತು ಎಕ್ಸ್ಪೀರಿಯನ್ಸ್ ಮನ್ಪೇರ ಪೋಂದಿಲ್ಲ ನಿಗಲೆಲ್ಲ ತೋಜಾಗ ಕಲಾದ್ವಿ ತಂಡ ಅಂತ ಒಂದು ತಂಡವನ್ನು ಕಟ್ಟಿಕೊಂಡು ಪಶ್ಚಿಮ ಘಟ್ಟದ ತಪ್ಪಲಲ್ಲಿರುವಂತಹ ಎಲ್ಲ ಶಾಲೆಯ ಮಕ್ಕಳಿಗೆ ವನಗಿರಿಯ ರಂಗು ಕಾಡಿನ ಮಕ್ಕಳ ಚಿತ್ರಕಥೆ ಎನ್ನುವ ಥೀಮನ್ನು ಇಟ್ಕೊಂಡು ಚಿತ್ರಕಲೆಯನ್ನು ಮಕ್ಕಳಿಗೆ ಹೇಗೆ ತಿಳಿಯಪಡಿಸೋದು ಅನ್ನೋದ್ರ ಕುರಿತಾಗಿ ಅವರಿಗೆ ಆ ಒಂದು ಚಿತ್ರಕಲೆಯಲ್ಲಿ ಮತ್ತಷ್ಟು ತೊಡಗಿಸಿಕೊಳ್ಳೋದು ಹೇಗೆ ಅನ್ನೋದು ಮಕ್ಕಳಿಗೆ ಹತ್ತಿರವಾಗಿಸೋದು ನಿಟ್ಟಿನಲ್ಲಿ ಎಲ್ಲ ಮಕ್ಕಳಿಗೆ ಆಲ್ಮೋಸ್ಟ್ ನಮ್ಮ ಕ್ಲಸ್ಟರ್ನ ಆಲ್ಮೋಸ್ಟ್ ಸುಮಾರು ಶಾಲೆಗಳಲ್ಲಿ ಆಲ್ರೆಡಿ ಅವರು ಆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಇವಾಗಲೇ. ಅದರಂತೆ ನಮ್ಮ ಶಾಲೆಗೆ ಇವತ್ತು ಕಾರ್ಯಕ್ರಮವನ್ನು ಕೊಡಲಿಕ್ಕೆ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ ಕಲಾದ್ವಿ ತಂಡದ ರಕ್ಷಾ ಮೇಡಮ್ ಅವರಿಗೆ, ಹಾಗೆ ನಮ್ಮ ಹತ್ತಿರದ ಊರಿನವರೇ ಆದಂತಹ ಉಳ್ಳೂರು 74 ಊರಿನವರೇ ಆದಂತಹ ನಂದನ್ ಸರ್ ಅವರು ನಮ್ಮ ಶಾಲೆಗೆ ಆಗಮಿಸ್ತಾರೆ. ಅವ್ರನ್ನ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಮೇಡಮ್.
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಂಬಟ್ಟು. ಇಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಶಾಲೆ ಪ್ರಾರಂಭವಾಗಿ ಒಂದು 60-65 ವರ್ಷ ಆಗಿರ್ಬೋದು. ಇಲ್ಲಿ ಸುಮಾರು ಒಂದು 48 ಮಕ್ಕಳು ಕಲಿತಾ ಇದ್ದಾರೆ. ಅಂದರೆ ಮಕ್ಕಳು ಕೂಡ ಹಾಗೆ ತುಂಬ ದೂರದಿಂದ ಬರುವವರು. ಇದು ಪೇಟೆಗೆ ಒಂದು 10-15 ಕಿಲೋಮೀಟರ್ ದೂರ ಇದೆ. ಇದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅಮಸೆಬೈಲು ತೊಂಬಟ್ಟು ಮಚ್ಚಟ್ಟು ಗ್ರಾಮದಲ್ಲಿರುವಂತಹ ಒಂದು ನಮ್ಮ ಶಾಲೆ. ಅಲ್ಲಿ 2 ಆಂಗಲ್ ಇದೆ ಗೊತ್ತಾಯ್ತಾ? ಅಟ್ಟೆ ಹಿಡ್ಕೊಳ್ಳೋದಕ್ಕೆ ಡ್ರಾಯಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತಾರೆ. ಮಧ್ಯೆ ಆಯ್ತಲ್ವಾ? ನೀವು ಕರೆಕ್ಟ್ ಮಧ್ಯೆ ಆಗ್ತೀರಾ? ಹಾಂ, ಗೊತ್ತಾಯ್ತಲ್ಲ. ಅದೇ ಥರ ನೀವೀಗ ಒಂದು ಮನೆ ಮತ್ತೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಹೇಳಿದ್ದಾನೆ. ನಾನು ಜಸ್ಟ್ ಮನೆ ಹೇಳಿದ್ದು, ನೀವು ಸುತ್ತಮುತ್ತಲಿನ ವಾತಾವರಣ ಮತ್ತೆ ಮಧ್ಯೆ ಹತ್ರಲ್ಲ ಎಂತ ಬಾಕಿ ಉಳಿತು? ಅಲ್ಲಿ ಕೂತ್ಕೊಳ್ಬೇಕು. ಅಲ್ಲಿ ಕೂತ್ಕೊಳ್ಳಿ ಕಣ್ಣು ಅಲ್ವಾ? ಅದಕ್ಕೆ ಹೇಳಿದ್ದು ಫಸ್ಟ್ ಮಾಡುವಾಗ ಲೈಟಲ್ಲಿ ಸ್ಕೆಚ್ ಹಾಕೋಬೇಕಾಯ್ತಾ? ಮಾಡಿ ಚೆಂದ ಆಗಿದೆ. ನೆಕ್ಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ದೊಡ್ಡದು ಮಾಡಬೇಕು. ಇದು ಈ ಥರ ಗೆರೆ ಹಾಕುವಾಗ ಉಂಟಲ್ಲ, ಶೇಕ್ ಮಾಡಿ ಕೊಡಬಾರ್ದು ಗೊತ್ತಾಯ್ತಾ? ನೀಟಾಗಿ ಇದರ ಒಳಗೆ ಬೇರೆ ಬಣ್ಣ ಬರಬೇಕು. ಚೆನ್ನಾಗಿದೆ. ನೆಕ್ಸ್ಟ್ ಮಾಡ್ಬೇಕು ಬೇರೆ ಮನೆಯಲ್ಲಿ. ಒಂದೊಂದು ಟೈಮ್ ಊಟಕ್ಕೆ ಟೈಮಾ? ಊಟಕ್ಕೆ ಬಿಟ್ರಾ? ಏನಿದೆ ಸ್ಪೆಷಲ್? ಅನ್ನ ಸಾಂಬಾರ ಮತ್ತೆ ಮೊಟ್ಟೆ ಇದೆಯಾ? ವಾ, ಚಾನ್ಸ್ ಇವತ್ತಿದೆಯಾ ಮೊಟ್ಟೆ? ಹಾಂ, ಹೋಗುವ. ಮೊಟ್ಟೆ ಎಷ್ಟು ಗಂಟೆಗೆ ಊಟ? ಹಾಂ, ಈಗನಾ? ಎಲ್ಲಿದೆ ಊಟ? ಅಲ್ಲಿದೆಯಾ? ಹೋಗುವಲ್ಲ. ನಂಗಿದೆಯಾ? ನಂಗಿದೆಯಾ ಗೊತ್ತಿಲ್ಲ. ಹೋಗುವ. ಮನಸ್ಸು ಬ್ರೇಕ್ ಮಾತಾಡ ಖುಷಿ ಅಪ್ಪನ ಜೋಗುಲು ಅಲ್ಲ ಮಲ್ಪ ಜೋಗುಲೆ ತುಳು ಬರ್ಪುಜಿ ಕನ್ನಡ ಅಂಚ ಇದು ಮನಸ್ಸು ಬ್ರೇಕ್. ಮನಸ್ಸು ಲಂಚ್ ಟೈಮ್ ಕೊಡ್ತೇವೆ. ನಾನು ಮನಸ್ಸು ಆದ್ಯತೆಗೆ ತೆತ್ತಿ ಎದೆತ್ತಿ Sit slightly, close your eyes, start the prayer. ಇತ್ತೆ ಅಮಸೆ ಬೈಲ್ಡು ಪುನಃ ನಮ್ಮ 90 ಸ್ಕೂಲ್ ಇಡಲ್ಲ ಭಾರಿ ಖುಷಿ ಆಪಡೊಂಜಿ ಫೀಲ್ ಆಯ್ತಾ? ತೋಲಿ ಒಂದು ಸ್ಕೂಲ್ ತುಲೆ ಭಾರಿ ದುಮ್ಮದ ಸ್ಕೂಲ್ದ ಮಾತ ನೆನಪಾಪುಂಡು. ಅಂಚಿಡಿತ್ತೆ ಡ್ರಾಯಿಂಗ್ ಕ್ಲಾಸ್ ಅವು ಪೂರ ಆವೊಂದುಂಡು. ಸೊ ಭಾರಿ ಸಮಯ ಹಿಡ್ದು ಬೊಕ್ಕ ಇಂಚಿನ ಒಂಜಿ ಫೀಲ್ ತಿಕ್ಕಡು ಬೊಕ್ಕ ಮುಲ್ತ ಗೌರ್ಮೆಂಟ್ ಸ್ಕೂಲ್ದ ಜೋಕುಲೆಗ್ಲ ಅಂಚನೆ ದಾಲ ಅಂಚಿನ ಪೂರ ಟೆನ್ಷನ್ ಉಪ್ಪುಜಿ ಜೋಕುಲ ಬತ್ತೇರು. ಆಮೇಲೆ ಬನ್ನಿ ಜೋಕುಲೆಗೆ ಅಂಚಿನದಲ್ಲ ಟೆನ್ಷನ್ ಉಪ್ಪುಜಿ ತುಲೆ ಹೋಮ್ ವರ್ಕ್ ಕೊರಡು ಈ ಇಂಗ್ಲೀಷ್ ಮೀಡಿಯಮ್ದ ಜೋಕುಲ್ ಹಾಕದಲ್ಲ ಟೆನ್ಷನ್ ಉಪ್ಪುಜಿ ಅಕಲಾತಿ ಅಕುಲು ಬಿಂದಾಸ್ ಉಪ್ಪೇರು. ಬನ್ನಿ ಹೋಮ್ ವರ್ಕ್ ಇದೆ ಬನ್ನಿ. ಸೊ ಈಗ ಇತ್ತಾಗಲೇ ಕೂಡ ಇತ್ತೆ ಕೂಡ ಮುಲ್ಪನಂಜಿ ಫಾಲ್ಸ್ ಉಂಡಿಗೆ ಅಂಚೆ ಜೋಕುಲೆಲ್ಲ ತಂದು ಫಾಲ್ಸ್ ಬೋದು ಅಲ್ಪ ಸ್ಕೆಚ್ ದಾದನ ಮನ್ಪೇರಿಗೆ ಪೋಯಿ ನಮ್ಮಲ ಪೋಯಿ ತೂಕ ಗಮ್ಮತ್ ಆಪುಂಡು ಅವ್ಲ ಬೋದು ಜೋಕುಲಟ್ಟು ಅಂತೆ ಗೊಬ್ಬರ ಗಮ್ಮತ್ ಮನ್ಪರ ಪೂರ ಪೋಯ್. ಆದರೆ ಈ ಸತ್ಯ ನಿನಗೆ ತಿಳಿಯಿತಲ್ಲವೇ ಕಂದ? ಪತ್ರದಲ್ಲಿ ಇಷ್ಟಿತ್ತು. ಪತ್ರವನ್ನು ಓದು ಮುಗಿಸಿದ ರಾಮ್ ಅಮ್ಮ ಎಂದು ಚೀರಿದ. ಈ ಕಥೆಯ ನೀತಿ ಅಮ್ಮ ಎಂದರೆ ಅಸಹ್ಯ ಪಡಬಾರದು, ಅಮ್ಮ ಎಂದರೆ ತಿರಸ್ಕಾರ ಮಾಡಬಾರದು. ಆದರೂ ಅಮ್ಮ ನಮ್ಮ ಒಳ್ಳೆಯದನ್ನೇ ಬಯಸುತ್ತಾರೆ. ಧನ್ಯವಾದಗಳು. ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತು
ಫಾಲ್ಸ್ ಉಂಡಿಗೆ ಅಂಚ ಪಿದಾಡಿಯರು ಜೋಕುಲು ಪೂರ ಟೀಚರ್ಸ್ ನಗುಲಲ್ಲಿರು ಪೂರ ಒಟ್ಟಿಗೂ ಒಂದೇ ವಿಡಿಯೋ ಮಾಡ್ತೀನಿ ಈಗ ಫಾಸ್ಟ್ ಫುಡ್ ವಿಡಿಯೋಗ್ರಫಿ ಫಾಸ್ಟ್ ಫುಡ್ ಇತ್ತೆ ಫಾಲ್ಸು ಬತ್ತೆ ನಮ್ಮ ತೂವಲಿ ಪಿರೋಡು ನೀರುಂಡು ಅಂಡ ನೀರಂತೆ ಕಮ್ಮಿಂಡು ದುಂಬಾಂಡ ನಮ್ಮ ಅರೆಗೆ ಗೊತ್ತುಂಡು ನಂದನ್ ಬಾಯಿಗೆ ಅರೆ ಮುಲ್ಪದಾರಿಗೆ ಲೋಕಲ್ ಅರೆ ಗೊತ್ತುಂಡು ಮೇಡ ಫುಲ್ಲು ಮರಿಯಲ್ಲ ಫುಲ್ಲು ನೀರು ಬರ್ಪುಣ್ಗೆ ಬೊಕ್ಕ ಕಾಂತಾರದ ಒಂಜಿ ಫಿಲ್ಮದ ಶೂಟ್ ಮುಲ್ಪನೆ ಆತಿನ್ಗೆ ಆ ಓಸಿನ ಪಂಡೇರು ನೆನಪೊಂದು ಮಾತ್ರ ಸೊ ಅಂಚೈತೆ ಆ ಜೋಕಲ್ಲಿ ನಡ್ಕೊಂಬರಂದಿಲ್ಲ ಅಂಚ ಭಾರಿ ಸಮಯದ ಬೊಕ್ಕ ಕೂಡ ಫಾಲ್ಸ್ ತೋರ್ಲ ಚಾನ್ಸ್ ದಿಕ್ಕಿಡು ಥ್ಯಾಂಕ್ಸ್ ಟು ರಕ್ಷಾ ಆ್ಯಂಡ್ ಟೀಮ್ ಮಾತಾರಲ್ಲ ನಮ್ಮಲ್ಲಿ ಎತ್ತಿನೇಕ್ ಸೊ ಇದಾಗಲ್ಲ ವೆಯ್ಟ್ ಮಂತೊಂದಿಲ್ಲ ವೆಯ್ಟ್ ಮಂತ್ ಮುಖ ಮೂಲ ಜೋಕಲ್ ಬರ ಬರ್ತದೆ ಆ ಸ್ಟೋನ್ ಏನದ ಅದನ್ನು ಸ್ಕೆಚ್ ಮಾಡ್ಬೇಕು ಇಲ್ಲಿ ಏನು ಸ್ಟೋನ್ ಅದು ಸ್ಕೆಚ್ ಏನಿದೆ ಸ್ಟೋನ್ ಈಗ ಮಕ್ಳಿಗೇನು ಆ್ಯಕ್ಟಿವಿಟೀಸ್ ಇದೆ ಹಾಂ ಸ್ಟೋನ್ ಪೇಂಟಿಂಗ್ ಬರೋಂಡಿಗೆ ಎತ್ತೆ ಮೂಲು ಸೊ ಬರೋಡು ಜೋಕಲೆ ಎಲ್ಲ ಖುಷಿ ಅವು ಆ್ಯಂಡ್ ಜೋಕಲ್ ಮುಲ್ತಕ್ಲೆ ಹಾಂ ಯಾವ್ದು ಫಾಲ್ಸು ಇರ್ಕಿ ಗದ್ದೆನಾ ಹಾಂ ಇರ್ಕಿ ಗದ್ದೆ ಬಂದು ಫಾಲ್ಸಿಗೆ ಒಂದು ಜೋಕಲೆಲ್ಲ ಒಂದೇ ಖುಷಿ ಅವು ನೀರಿತ್ತನ ಬಕ್ಕಲ ಖುಷಿ ಆಯ್ತು ಆ್ಯಂಡ್ ವಿಷಯನ ಬಣ್ಣ ಜೋಕಲ್ ಮುಲ್ತಾಕಲೆ ಜೋಕಲೆ ಗೊತ್ತಿಪ್ಪು ಒಂದು ಪೂರ ಫಾಲ್ಸ್ ಆ್ಯಂಡ್ ನಮಗೆ ಗೊತ್ತುಜಿ ನಮ್ಮ ಫಸ್ಟ್ ಟೈಮ್ ಬೈದೀನಿ ಇಡೆಗೆ ನಾನು ಫಸ್ಟ್ ಟೈಮ್ ಬೈದೀನಿ ಸೊ ಜೋಕಲ್ ಬರಡು ಐದು ಪಕ್ಕ ಜೋಕಲ್ಲೆಲ್ಲ ಪಾತೇರ್ಪಾಗ ಕನ್ನಡ ಮೀಡಿಯಮ್ದ ಜೋಕಲ್ ಉಂಡತಿ ಆಕಲಕ್ಕ ಆಕ್ಟಿವ್ ಜೋಕಲ್ ಎಲ್ಲ ತಿಕ್ಕು ಜೇರು ಸೊ ಆಕಲ್ ಬರೋದಿಲ್ಲರು ಸೊ ಜೋಕಲ್ಲೆಲ್ಲ ಪಾತೇರ್ಪಾಗ ಜೋಕಲೆ ಭಾರಿ ಖುಷಿ ಅವು ಇಡೆ ಬರ್ತದೆ ಅರೆ ಜೋಕಲೆಂತುಲೆ ಏನು ಹೆಸರು ರವಿತೇಜ ಹೇಗಾಗುತ್ತೆ ಇಲ್ಲಿ ತುಂಬ ಮಜಾ ಬರುತ್ತಾ ಬಂದಿದೆ ಎಷ್ಟರವರೆಗೆ ಎಷ್ಟು ಸತಿ ಬಂದಿದೆ 3 ಸತಿಯಾ ಇದು 4ನೇದಾ ಈಗ ಏನು ಮಾಡ್ಲಿಕ್ಕಿದೆ ಇಲ್ಲಿ ಗೊತ್ತಿಲ್ಲ ಸ್ಕೆಚ್ ಮಾಡ್ಲಿಕ್ಕಿದೆ ಅಂತೆ ಮಾಡ್ತೀಯಾ ಯಾರು ಕರ್ಕೊಂಡು ಬಂದದ್ದು ಅಮ್ಮನಾ ಈಗ ಬಾಲೆಲ್ಲ ಬೈದೆ ಪಾಪ ಅಮ್ಮ ಅಲ್ಲೇ ತವರೋಡು ಅಂಚ ಚೂರು ನಡ್ತಾರ ಅಭಿಜಿ ಏನು ಹೆಸರು ಎಷ್ಟನೇ ಕ್ಲಾಸು ಒಂದಾ ಏನು ಇಲ್ಲಿಗೆ ಒಂದದು ಅಬ್ಬಿ ಫಾಲ್ಸ್ ಮತ್ತೇನಿದೆ ಇಲ್ಲಿ ಈಗ ಏನಕ್ಕೆ ಬಂದದ್ದು ಆಟ ಆಡಬೇಕಾ ಎಂತದ ಬಾಯಲ್ಲಿ ಚಾಕೆತ್ತಾ ಯಾರು ಕೊಟ್ಟದ್ದು ಅವರಾ ಅಲ್ಲೆಲ್ಲಿದೆ ನಿಂದು ಅಲ್ಲೆಲ್ಲಿದೆ ಚಾಕೆಟ್ದಿಂದ ಹೋಯ್ತಾ ಇನ್ನು ಅಲ್ಲಿ ಬರುತ್ತಾ ಏನ್ ಹೆಸರು ಪ್ರತೀಕಾ ಏನ್ ಮಾಡುದು ನೀನು ಅಬ್ಬಿ ಫಾಲ್ಸ್ ಮತ್ತೆ ಸ್ಕೆಚ್ ಮಾಡ್ಲಿಕ್ಕಿಲ್ವಾ ಉಂಟಾ ಈಗ ಕಲಿಸ್ತಿದ್ದಾರಲ್ಲ ಹೇಗಾಯ್ತು ಬೆಳಿಗ್ಗೆಯಿಂದ ಲೈಕ್ ಆಯ್ತಾ ಮತ್ತೆ ಟೈಮ್ ಪಾಸ್ ಆಯ್ತಾ ಇವತ್ತು ಕ್ಲಾಸ್ ಇಲ್ಲ ಒಳ್ಳೇದಾಯ್ತಲ್ಲ పిద్దండి చెప్పాలుతున్నాడా అయితే నడపడు అనిపినాయికి జోకులు పోదా అండి ಮಾತರಿಗೆಲ್ಲ ನಮಸ್ತೆ ಯಾನಿಕಲ ರಕ್ಷಾರ್ ಪೂಜಾರಿ ಕಾಪು ಎಂಕಲ ಇನಿ ಅಮಾಸೆ ಬೈಲ್ದ 90 ಪನ್ಪಿನ ಶಾಲೆಗೆ ಬೈದ ಪನ್ನ ಈಗಲ ವನಗಿರಿತ ಒಂದು ಒಂಜಿ ಪ್ರೋಗ್ರಾಮ್ಡ್ ಒಂದು 17 ಸ್ಕೂಲು ಒಂದು ಟೀಮ್ದ ಮೇನ್ ಉದ್ದೇಶದಾದ ಪಂಡ ವೆಸ್ಟರ್ನ್ ಘಾಟ್ಸ್ ಉಡುಪುನ ರೂರಲ್ ಏರಿಯಾ ಉಡುಪುನ ಒಂಜಿ ಹಳ್ಳಿದ ಶಾಲೆಲೆಗ್
ಅಕಲ್ ಡ್ರಾಯಿಂಗ್ ಅಕಲಿಗೆ ಡ್ರಾಯಿಂಗ್ ಕ್ಲಾಸಸ್ ಇದೆ, ಡ್ರಾಯಿಂಗ್ ಟೀಚರ್ ಇಜ್ಜಿ ದಾಲ ಇಜ್ಜಿ ಅಂಚಿನ ಜೋಕುಲು ಅಕಲಿಗೆ ಅಕಲ್ಡ ಮಸ್ತ್ ಟ್ಯಾಲೆಂಟ್ ಉಪ್ಪು. ನಾನು ಅಕಲ್ ಆರ್ಟ್ ಪನ್ಪಿನ ಒಂಜಿ ಮ್ಯಾಟರ್ ಹಿಡ್ದು ಅಕಲ್ ಮಸ್ತ್ ವಂಚಿತರ ಒಂದುಲ್ಲೇರು. ಸೊ ಅವೇನು ಅಕಲ್ ಅಂಚ ದುಂಬುದ ದಿನಟ ಅಕಲ್ ವಂಚಿತರ ಅವರ ಬಲ್ಲಿ ಪನ್ಪಿನ ಉದ್ದೇಶಡೆ ಎಂಕಲ ಈ ವನಗಿರಿಯ ರಂಗು ಕಾಡಿನ ಮಕ್ಕಳ ಚಿತ್ರಕಥೆ ಪನ್ಪಿನ ಒಂಜಿ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಲ್ತ. ಸೊ ಐಕೆ ಎನ್ನಟು ಮಸ್ತ್ ಫ್ರೆಂಡ್ಸ್ ಅಪ್ಪನ ಆರ್ಟಿಸ್ಟ್ ನಕಲ್ ಸುಮಾರು ಜನ ಎಂಕ್ ಸಪೋರ್ಟ್ ಉಳ್ಳೇರು, ಹೆಲ್ಪ್ಗಳು ಉಳ್ಳೇರು. ಸೊ ಇನ್ನಿತ ದಿನ ಎಂಗ್ಲು 90 ಶಾಲೆಗೆ ಬೈದ ಎಂಗ್ಲು ಪನ ಕಳಸ, ಕುದುರೆಮುಖ, ನಮ್ಮ ಹೆಬ್ರಿದಂಚಿ ಬೊಕ ಅಮಾಸೆ ಬೈಲಡ್, ಸಿದ್ದಾಪುರದ ಅಂಚಿನ ಸುಮಾರು ಸ್ಕೂಲ್ ಎಂಗ್ಲು ಕವರ್ ಮಲ್ದ. ನಾನು ದುಮ್ಮೋಗ್ಲು ಎಂಗ್ಲು ಮಲ್ಪುನೆಟ್ಟುಲ್ಲ ನಿಕಲ ಸಪೋರ್ಟು ಎಂಗಳಿಗೆ ಡೆಫಿನೆಟ್ಲಿ ಬೋರ್ಡೆ ಖಂಡಿತವಾದ. ಹಾಯ್, ನಾನು ನಂದನ್ ಉಳ್ಳೂರು. ಇವತ್ತು ವನಗಿರಿಯ ರಂಗು ಕಾರ್ಯಕ್ರಮಕ್ಕೆ ರಕ್ಷಾ ಪೂಜಾರಿ ಒಟ್ಟಿಗೆ ಕೊಲಾಬ್ರೇಟ್ ಆಗಿ ಇವತ್ತು ನಮ್ಮ ಆರ್ಟ್ ಪ್ರೋಗ್ರಾಮನ್ನು ಇಲ್ಲಿ 90 ಶಾಲೆಯಲ್ಲಿ ಮಾಡಿದ್ದೇವೆ. 90 ಶಾಲೆ ವಿಶೇಷ ಏನಂತ ಹೇಳಿದರೆ, ನಮ್ಮ ಪಶ್ಚಿಮ ಘಟ್ಟಗಳ ತಪ್ಪಲು ಅಂತ ಹೇಳಿದರೆ ಅದಕ್ಕೆ ಸರಿಯಾಗಿರೋ ಜಾಗ. ಅದು ಪಶ್ಚಿಮ ಘಟ್ಟಗಳ ಕರೆಕ್ಟಾದ ತಪ್ಪಲಲ್ಲಿರುವ ಜಾಗ. ಇಲ್ಲಿ ನಮ್ಗೆ ಆಲ್ಮೋಸ್ಟ್ ಒಂದು 47 ಹಾಗೆ ಸ್ಟೂಡೆಂಟ್ಸ್ ಇದ್ದಾರೆ. ಆಲ್ಮೋಸ್ಟ್ ಇಲ್ಲಿ ನಮಗೆ ಆರ್ಟಿನ ಎಕ್ಸ್ಪೋಜರ್ ನೋಡಿದರೆ ಭಾರಿ ಕಮ್ಮಿ. ಯಾಕಂತ ಹೇಳಿದರೆ ಇದು ತುಂಬ ಇಂಟೀರಿಯರ್ ಪ್ಲೇಸ್ ಆಗಿರೋದ್ರಿಂದ ನಮಗೆ ನೆಟ್ವರ್ಕ್ ಇರ್ಬೋದು, ಬೇರೆ ನಮ್ಮ ತುಂಬ ಇಂಟೀರಿಯರ್ ಆಗಿರೋದ್ರಿಂದ ನೆಟ್ವರ್ಕ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಎಲ್ಲ ಪ್ರಾಬ್ಲಮ್ಸ್ ಇದೆ. ಹಾಗಾಗಿ ಇಲ್ಲಿ ನಮಗೆ ಆರ್ಟಿಗೆ ರಿಲೇಟೆಡ್ ಎಕ್ಸ್ಪೋಜರ್ ತುಂಬ ಕಮ್ಮಿ ಇದೆ ಇಲ್ಲಿನ ಸ್ಟೂಡೆಂಟ್ಸಿಗೆ. ಹಾಗಾಗಿ ನಾವು ಇವತ್ತು ಒಂದು ದಿನದ್ದು ಇಲ್ಲಿ ಕ್ಲಾಸಸ್ಗಳು ತಗೊಂಡ್ವಿ. ಅದರಲ್ಲಿ ಬೇಸಿಕ್ಕಾಗಿ ನಾವು ಒಂದಿಷ್ಟು ಬೇಸಿಕ್ಕಾಗಿ ಏನೆಲ್ಲ ಆರ್ಟಿಗೆ ರಿಲೇಟೆಡ್ ಟೀಚ್ ಮಾಡ್ಬೋದು ಒಂದು ದಿನದಲ್ಲಿ ಆದಷ್ಟು ಕವರ್ ಮಾಡಿದ್ದೀವಿ. ಒಳ್ಳೆಯದೊಂದು ಎಕ್ಸ್ಪೀರಿಯೆನ್ಸ್ ಇತ್ತು. ನಮ್ಮ ಬಾಲ್ಯದ ದಿನಗಳು ನಾವು ಹೆಂಗೆ ಎಕ್ಸ್ಪ್ಲೋರ್ ಅಂದರೆ ಎಷ್ಟು ಗಮ್ಮತ್ತಲ್ಲಿದ್ವಿ, ನಾವು ಅದನ್ನೆಲ್ಲ ಮರ್ತಿದ್ವಿ. ಅದನ್ನೆಲ್ಲ ಒಂದು ಎಕ್ಸ್ಪ್ಲೋರ್ ಮಾಡ್ದಂಗೆ ಆಯಿತು ಮತ್ತೊಮ್ಮೆ. ಥ್ಯಾಂಕ್ಸ್ ಟು ವನಗಿರಿ ರಂಗು. ಮತ್ತು ಹಾಗೆ ವನಗಿರಿ ರಂಗಿನ ಮುಂದಿನ ಕಾರ್ಯಕ್ರಮಗಳನ್ನೆಂದರೆ ಇನ್ನೂ ಹೀಗೆ ತುಂಬ ಪಶ್ಚಿಮ ಘಟ್ಟಗಳ ತಪಾಲಿನಲ್ಲಿರುವ ಒಂದಿಷ್ಟು ಶಾಲೆಗಳಿಗೆ ಇದೇ ಥರ ಪ್ರೋಗ್ರಾಮ್ಗಳನ್ನು ಮಾಡಬೇಕಂತಿದೆ. ಅದಕ್ಕೆ ನಿಮ್ಮ ಯಾರಾದರೂ ಅಂದರೆ ಅದಕ್ಕೆ ನಾವು ಬರೀ ಕ್ಲಾಸ್ಗಳಲ್ಲದೆ ಅದರೊಟ್ಟಿಗೆ ಅವರಿಗೆ ಬೇಕಾದ ಈ ಡ್ರಾಯಿಂಗ್ ಮೆಟೀರಿಯಲ್ಸ್ಗಳು, ಡ್ರಾಯಿಂಗ್ ಬುಕ್ ಆಗಿರ್ಬೋದು, ಕ್ರಯಾನ್ಸ್, ಅದು ಇದು ಯಾವುದು ಈಗ ಸಣ್ಣ ಮಕ್ಕಳಿಗೆ ಯಾವುದೆಲ್ಲ ಬೇಕಿದೆ ಅದನ್ನೆಲ್ಲ ಕೊಡ್ತಿದ್ದೀವಿ. ಅದಕ್ಕೆ ಬೇಕಾದ ರೀತಿಯಲ್ಲಿ ನಿಮ್ಮ ಸಹಾಯವನ್ನು ಸಹ ಕೊಡ್ಬೋದು. ಇನ್ನಿತ್ತ ವೀಡಿಯೋ ಎಂಡು ಅನ್ಪನ ಟೈಮು ಫುಲ್ಲು ಈ ಫುಲ್ ಡೇ ನಮ್ಮ ಜೋಕುಲ್ ನೊಟ್ಟಿತ್ತ ಭಾರಿ ಖುಷಿ ಆಂಡ್ ನಮ್ಮ ರಕ್ಷಾ ಟೀಮ್ದ ಕಲೆಗೆ, ವನಗಿರಿಯ ರಂಗು ಪನ್ಪಿನ ಟೀಮ್ದ ಕಲೆಗೆ. ಸೊ ನಿಕಲೆಗ್ಲಿ ಈ ಟೀಮ್ ದೊಟ್ಟು ಆ್ಯಡ್ ಅವರ್ ಎತ್ತನ್ನ ಅಥವಾ ನೆಕ್ಕದಲ್ಲ ಸ್ಪಾನ್ಸರ್ ಮನ್ಪರ್ ಎತ್ತನ್ನ ಮೊಕಲೇನು ಕಾಂಟ್ಯಾಕ್ಟ್ ಆಗಲಿ, ಮೊಕಲೆ ಬೋಡಿಪ್ಪುನ ನೀಡುಪ್ಪುನು ಕೆಲವು ಡ್ರಾಯಿಂಗ್ದ ಏನು ಎಸೆಸರೀಸ್ ಬೋಡಿತ್ತನ ಅಥವಾ ಅಕಲೊಟ್ಟಿಗೆ ಫೈನಾನ್ಷಿಯಲ್ ಅದೆಲ್ಲ ಸಪೋರ್ಟ್ ಮನ್ಪರ್ ಎತ್ತನಲ್ಲ ಅಕಲೆ ಸಪೋರ್ಟ್ ಮನ್ಪಲಿ. ಸೊ ಇನ್ನಿತ ವೀಡಿಯೋ ಇಡೆಗೆ ಎಣ್ಣು ಅನ್ಪ ವೀಡಿಯೋ ಇಷ್ಟ ಆಗಿತ್ತನ್ನ ಲೈಕ್ ಮನ್ಪೆ, ಶೇರ್ ಮನ್ಪೆ, ಸಬ್ಸ್ಕ್ರೈಬ್ ಮನ್ಪೆ. ಅಂಚನೆ ವನಗಿರಿಯ ರಂಗು ಬಂದು ಇನ್ಸ್ಟಾಗ್ರಾಮ್ ಪೇಜ್ ಉಂಡು, ಆಗಲೆಲ್ಲ ಕಾಂಟ್ಯಾಕ್ಟ್ ಆಗಲಿ. ಅಕೊಲ್ಲ ಇಂಚನೆ ವೆಸ್ಟರ್ನ್ ಘಾಟದ ಪಲಾವು ಗೌರ್ಮೆಂಟ್ ಸ್ಕೂಲ್ ಹೋದು ಅಕಲಿಗೆ ಅಲ್ಪ ಟೀಚ್ ಮನ್ಪೇರು, ಬೇಸಿಕ್ ಬೋರ್ಡ್ ಮೆಟೀರಿಯಲ್ ದಲ್ಲ ಸಪೋರ್ಟ್ ಮನ್ಪೇರ್ತನ ಸಪೋರ್ಟ್ ಮನ್ಪಲಿ. ಸೊ ವಿಡಿಯೋ ಇಷ್ಟ ಅಂದೇನು ವಿಡಿಯೋ ಇಷ್ಟ ಆದಿತ್ತನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮನ್ಪಲೆ. ನೆಕ್ಸ್ಟ್ ವಿಡಿಯೋ ಇರ್ತಿಕ್ಕೋ ಅದ ಮಟ್ಟಕ್ಕೂ ಬಾಯ್, ಥ್ಯಾಂಕ್ ಯು. ಎಲ್ಲ ನೋಡಿ ನಗರ ಶಾಲೆ ಹಳ್ಳಿ ಶಾಲೆ ಹುಡ್ಕೊಂಡು ಬರ್ತಾರೆ ಅಲ್ವಾ, ಅದು ನೀವು ಅಲ್ವಾ. ನೀವು ಅದನ್ನು ಯೂಸ್ ಮಾಡ್ಕೊಳ್ಬೇಕು. ನಿಮ್ಗೆ ಏನು ಮೆಟೀರಿಯಲ್ ಕೊಟ್ಟಿದ್ದೇವೆ ವೇಸ್ಟ್ ಮಾಡಬಾರ್ದು. ಅದನ್ನು ಇಟ್ಕೊಂಡು ನೀವು ಏನ್ ಬೇಕಾದ್ರು ನೀವೀಗ ಮನೆಯಿಂದ ಶಾಲೆಗೆ ಹೋಗುವಾಗ ಏನು ನೇಚರ್ ಅನ್ನು ನೋಡ್ತೀರಾ, ಮರ, ಗಿಡ, ಹಕ್ಕಿ, ಅದನ್ನು ಬಿಡಿಸಿ ಅದಕ್ಕೆ ಬಣ್ಣ ಹಚ್ಚಿ, ಆಯ್ತಾ. ತಮ್ಮ ಅಮೂಲ್ಯ ಸಮಯವನ್ನ ನಮ್ಮ ಶಾಲೆಯಲ್ಲಿ ಕಳೆದು ಮಕ್ಕಳ ಜೊತೆ ಪ್ರೀತಿಯಿಂದ ಕಳೆದಂತಹ ತಮ್ಮೆಲ್ಲರಿಗೂ ಕೂಡ ನಮ್ಮ ಗ್ರಾಮದೇವರಾದಂತಹ ಮಗನದಿ ದೇವರು ನಿಮ್ಮ ಕಲಾದ್ವಿ ತಂಡಕ್ಕೆ ಇನ್ನಷ್ಟು ಯಶಸ್ಸನ್ನು ನೀಡುವಂತಾಗಲಿ ಅಂತ ಎಲ್ಲರ ಮೂಲಕ ಪ್ರಾರ್ಥಿಸ್ಕೊಳ್ತಾ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ.